ವಿಜಯಪುರ ಬಾಗಲಕೋಟೆ ಹಾಲು ಒಕ್ಕೂಟದ ಚುನಾವಣೆ. ಪರಾಜಿತ ಅಭ್ಯರ್ಥಿ ಗುರು ಚಲವಾದಿ ಮೇಲೆ ಮಾರಣಾಂತಿಕ ಹಲ್ಲೆ. ನಿಂಗನಗೌಡ, ರುದ್ರಗೌಡ ಬಿರಾದಾರ್ ಅವರ ಕೈವಾಡ ಶಂಕೆ. ದಲಿತರನ್ನೇ ದಲಿತರ ಮೇಲೆ ಎತ್ತೆ ಕಟ್ಟಿ ಮಾರಣಾಂತಿಕ ಹಲ್ಲೆ ಮಾಡಿಸಿರುವ ಶಂಕೆ. ಮಾಜಿ ಕೆಎಂಎಫ್ ಡೈರೆಕ್ಟರ್ಗೆ 5 ಹೊಲಿಗೆ, ಅಳಿಯನಿಗೆ 9 ಹೊಲಿಗೆ. ಮಾರಣಾಂತಿಕವಾಗಿ ಕೊಚ್ಚಿ ಹೋದ ದುಷ್ಕರ್ಮಿಗಳು. ದಲಿತರ ಬೆಳವಣಿಗೆಯನ್ನ ಸಹಿಸಲು ಇವರ ಕೈಯಿಂದ ಆಗ್ತಾ ಇಲ್ಲ. ವಿಜಯಪುರ ಜಿಲ್ಲೆಯಲ್ಲಿ ನಿರಂತರವಾಗಿ ದಲಿತರನ್ನ ತುಳಿಯುವ ರಾಜಕಾರಣ ನಡೆದಿದೆ ಎಂದು ಗುರು ಚಲವಾದಿ ಅವರಿಂದ ಆರೋಪ. ನಿನ್ನೆ ತಾನೇ ವಿಜಯಪುರ ಬಾಗಲಕೋಟೆ ಹಾಲು ಒಕ್ಕೂಟದ ಚುನಾವಣೆಗಳು ಮುಗಿದು ಕೆಲವೊಂದು ಅಭ್ಯರ್ಥಿಗಳು ಗೆಲುವು ಸಾಧಿಸಿ ಗೆಲುವಿನ ಸಂಭ್ರಮದಲ್ಲಿದ್ದರೆ, ಇನ್ನು ಪರಾಜಿತ ಅಭ್ಯರ್ಥಿಗಳು ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ನಮ್ಮ ಸೋಲಿಗೆ ಏನು ಕಾರಣ ಅಂತ ಚಿಂತೆ ಮಾಡ್ತಾ ಇದ್ರು. ಅಷ್ಟರಲ್ಲಿ ಈ ಒಂದು ಏನು ನಿಂಗನಗೌಡ, ರುದ್ರಗೌಡ ಬಿರಾದಾರ್ ಇವರು ಬಸವನ ಬಾಗೇವಾಡಿ ಮತಕ್ಷೇತ್ರದ ಅಭ್ಯರ್ಥಿ. ಇವರು ಗೆಲುವನ್ನ ಸಾಧಿಸ್ತಾರೆ. ಗೆಲುವು ಸಾಧಿಸಿದ ನಂತರ ರೋಣಿಹಾಳ ಗ್ರಾಮದ ಏನೊಂದು ಪರಾಜಿತ ಅಭ್ಯರ್ಥಿಯಾಗಿರ್ತಕ್ಕಂಥ ಗುರು ಚಲವಾದಿ ಅವರ ಮನೆಯ ಮುಂದ್ಗಡೆ ಅವರ ಬೆಂಬಲಿಗರು ಬರ್ತಾರೆ. ಬಂದು ಪಟಾಕಿಯನ್ನ ಸಿಡಿಸ್ತಾರೆ, ಕೇಕೆಯನ್ನ ಹಾಕ್ತಾರೆ, ಕೂಗು ಸಹಿತ ಹೊಡಿತಾರೆ. ಇದಕ್ಕೆ ಗುರು ಚಲವಾದಿ ಅವರು ಊರೆಲ್ಲ ಬಿಟ್ಟು, ಮತ್ತೆ ಅಭ್ಯರ್ಥಿ ಗೆದ್ದಿರುವ ಅಭ್ಯರ್ಥಿ ಊರನ್ನ ಬಿಟ್ಟು, ನಮ್ಮ ಮನೆ ಮುಂದೆ ಯಾಕ್ರಪ್ಪ ಪಟಾಕಿ ಹೊಡಿತಾ ಇದ್ದೀರಿ? ಮೊದಲೇ ನಾನು ಸೋತಿದ್ದೇನೆ, ಸೋತಿರುವ ನೋವಿನಲ್ಲಿದ್ದೇನೆ. ದಯವಿಟ್ಟು ನೀವು ಆ ಕಡೆ ಹೋಗಿ ನಿಮ್ಮ ಸಂಭ್ರಮವನ್ನು ಆಚರಣೆ ಮಾಡ್ರಿ ಅಂದ್ರೆ ಬಾಯಿಗೆ ಬಂದಂತೆ ಬೈದಿರುವ ಅವರ ಬೆಂಬಲಿಗರು ಮಾರಣಾಂತಿಕ ಹಲ್ಲೆಯನ್ನ ಸಹ ಮಾಡ್ತಾರೆ. ಮಾರಣಾಂತಿಕ ಹಲ್ಲೆ ಮಾಡುವಂತ ಸಂದರ್ಭದಲ್ಲಿ ಮಾರಕಾಸ್ತ್ರಗಳನ್ನ ಬಳಸಿದ್ರು. ಅವರು ಮಾಡಿರುವ ಹಲ್ಲೆಯಿಂದ ಗುರು ಚಲವಾದಿಯವರಿಗೆ 5 ಹೊಲಿಗೆಗಳು ತಲೆಗೆ ಬಿದ್ದಿವೆ. ಅದಾದ ನಂತರ ಅವರ ಅಳಿಯ ಬಿಡಿಸಲಿಕ್ಕೆ ಬಂದ್ರೆ ಅವರಿಗೂ ಕೂಡ ಮಾರಣಾಂತಿಕ ಹಲ್ಲೆ ಮಾಡಿ ಕಾಲಿಗೆ ತಲವಾರ್ನಿಂದ ಹೊಡಿತಾರೆ. ಅವರಿಗೂ ಸಹ 9 ಹೊಲಿಗೆಗಳು ಬಿದ್ದಿವೆ. ವಿಜಯಪುರ ಜಿಲ್ಲೆಯ ರಾಜಕಾರಣ ರಕ್ತ ಸಿಕ್ತ ಯಾಕೆ ಆಗ್ತಾ ಇದೆ? ಇಲ್ಲಿ ಸಂಭ್ರಮಕ್ಕೆ ಅಡ್ಡಿ ಇಲ್ಲ. ನಿಮ್ಮ ಏರಿಯಾಗಳಲ್ಲಿ ನಿಮ್ಮ ಮನೆಗಳ ಮುಂದೆ ಅಥವಾ ಗೆದ್ದಿರುವ ಅಭ್ಯರ್ಥಿಗಳ ಮನೆ ಮುಂದೆ ಈ ರೀತಿಯ ಸಂಭ್ರಮವನ್ನ ಮಾಡಿದರೆ ಯಾರಿಗೂ ಕೂಡ ತೊಂದರೆ ಆಗೋದಿಲ್ಲ. ಆದರೆ ಸೋತ ಪರಾಜಿತ ಅಭ್ಯರ್ಥಿಯ ಮನೆ ಮುಂದೆ ರಾತ್ರಿ 9 ಗಂಟೆಗೆ ಬಂದು ಅವಾಚ್ಯ ಶಬ್ದಗಳಿಂದ ಬೈದು ಅಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮ ಆಚರಿಸುವಂತ ಅನಿವಾರ್ಯತೆ ಏನಿತ್ತು. ಇದನ್ನ ಕೆಲವು ಸಾರ್ವಜನಿಕ ವಲಯಗಳಲ್ಲಿ ಕೇಳಿದ್ರೆ ಉದ್ದೇಶ ಪೂರ್ವಕವಾಗಿ ನಿಂಗನಗೌಡ ಬಿರಾದಾರ್ ಅವರು ಈ ಒಂದು ಕೃತ್ಯವನ್ನ ಮಾಡಿಸಿದ್ದಾರೆ ಅನ್ನುವಂತ ಊಹಾಪೋಹ ಕೇಳಿ ಬರ್ತಾ ಇದೆ. ಈ ಕುರಿತು ಗುರು ಚಲವಾದಿ ಅವರು ಸಹ ಮಾತನಾಡಿದರೆ. ಬನ್ನಿ ಅವ್ರು ಏನು ಮಾತನಾಡಿದರೆ ಕೇಳ್ಕೊಂಡು ಬರೋಣ. ನನ್ನ ಹೆಸರು ಗುರಪ್ಪ ಸಿದ್ದಪ್ಪ ಚಲವಾದಿರಿ. ನಿನ್ನೆ 28ನೇ ತಾರೀಕು ದಿನ ನಮ್ಮ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲಾ ಒಕ್ಕೂಟದ ಎಲೆಕ್ಷನ್ ಇತ್ತು. ಆ ಎಲೆಕ್ಷನ್ ಅಭ್ಯರ್ಥಿ ಇದ್ದೆ ನಾನು. ಇದು ಕೂಡ ನಾನು ಇರೋದು ಕೂಡ ಒಂದು ನಮ್ಮ ಪಕ್ಕದ ಹಳ್ಳಿ ನಾಗರಗನ್ನಿ ನಿಂಗನಗೌಡ ಬಿರಾದಾರ್ ಅಂತ ಅವ್ರ ವ್ಯಕ್ತಿ, ಅವರು ಕೂಡ ಇದ್ರು. ನಿನ್ನೆ ದಿನ ಮತದಾನ ಎಣಿಕೆ ಆದ ಸಾಯಂಕಾಲ 4 ಗಂಟೆಗೆ ಮತದಾನ ತಿಳಿತು. ಮತದಾನ ತಿಳಿದ ನಂತರ ನಾವು ಸೋತು ನಾವು ನಮ್ಮೂರಿಗೆ ವಾಪಸ್ ಬಂದ್ವಿ. ಸಂಜೆ 9 ಗಂಟೆಗೆ ನಿಮ್ಮ ವ್ಯಕ್ತಿ ನಮ್ಮೂರು ಹುಡುಗರನ್ನ ಕರೆದ, ನಮಗಾಗದ ಹುಡುಗರನ್ನ ಕರೆದು ಅವ್ರಿಗೆ ಪಾರ್ಟಿ ಮಾಡಿಸಿ, ಅವ್ರಿಗೆಲ್ಲ ಸೆರೆ ಕೊಡಿಸಿ, ಅವ್ರಿಗೆ ಚೋಟೆ ಕೊಡಿಸ್ಕೊಟ್ಟು ನನ್ನ ಮನೆ ಗೇಟಿಗೆ ಹೊಡೆಯತ್ತೆ ಕಳಿಸಿದ್ದು. ರಾತ್ರಿ ಬಂದು ಅವ್ರು ನನ್ನ ಗೇಟಿ ಚೂಟಿ ಹೊಡೆಯಾಗ ನಾ ಯಾರಪ್ಪ ಯಾಕೆ ಇಲ್ಲ ಚೂಟಿ ಹೊಡ್ತಾರೆ ಅಂದಕ್ಕೆ ನನ್ನ ಮೇಲೆ ನಿನ್ನ ಕಳೆದ ಬಾ ಅಂದ ನಿಂಗನಗೌಡ ಅಂತ ಹೇಳಿ ಒಬ್ಬ ಶ್ರೀಕಾಂತ್ ಹೊಸಮಣ್ಣ ಅಂತ ವ್ಯಕ್ತಿ ಮಾತಾಡ್ದ. ಆನಂತರ ಅದರಿಂದ ಯಮನಪ್ಪ ಹೊಸಮಣ್ಣ ಒಬ್ಬ ಕೂಡ ಮಾತಾಡ್ದ. ಇವರಿಬ್ಬರು ಜಿಗಿದಾರ ಮಾತಾಡೋ ಹಿಂದೆ ಅವ್ರಿಂದ ಒಂದು 10 ಹುಡುಗರು ಇದ್ರು. ಆ 10 ಹುಡುಗರೆಲ್ಲ ಕೂಡಿ ಗಾಡಿ ಮ್ಯಾಗ ಬಂದು ಗಾಡಿ ಹೊರಿಸ್ಕೊತ ಮನೆ ಮುಂದೆ ಅಂಗಿ ಮಾಡಿ ನನ್ನ ಒಂದು ತಲವಾರಿಂದ ನಾನು ತಲೆ ಹೊಡೆದ ಅಂತ. ಆನಂತರ ನಮ್ಮ ಹುಡುಗ ಒಬ್ಬ ಖಾಲಿ ಹೊಡೆದ ಅವಂಗು. ಆನಂತರ ಮುಂದೆ 2 ಹುಡುಗರು ಕೂಡ ಹೊಡೆದು ಜೈಕಾರ ಹಾಕಿ ನಿಂಗನಗೌಡ ಜಯವಾಗಲಿ ಅಂತ ಹೇಳಿ ನನ್ನ ಮನೆ ಮುಂದೆ ಜೈಕಾರ ಹಾಕಿ ಚೋಟೆ ಹಚ್ಚಿ ನಿನ್ನ ರಾತ್ರಿ ಈ ಹಲ್ಲೆ ಕೆಲಸ ಮಾಡ್ಯಾಳ. ಅದಕ್ಕೆ ನಿಂಗನಗೌಡ ಅಂತ ಒಬ್ಬ ವ್ಯಕ್ತಿ, ಒಬ್ಬ ಕೋಮುವಾದಿ ವ್ಯಕ್ತಿ ಅವ. ಅವ್ರ ಊರಲ್ಲಿ ಕೂಡ ನಮ್ಮ ಸಮಾಜ ಮಂದಿನ ಭಾಳ ಮಂದಿನ ಅವರ ಎಲ್ಲ ಅವ್ರ ಮನೆ ಆಸ್ತಿ ಗೀಸ್ತಿ ಎಲ್ಲ ಕಸ್ಕೊಂಡು ಹಾಳು ಮಾಡೋಂಥ ಕೆಲಸ ಮಾಡೋಂಥ ವ್ಯಕ್ತಿ ಅವ ಅಂತ. ಇವತ್ತು ಎಲೆಕ್ಷನ್ ನಿಂತು ನಮ್ಮ ಮಂದಿನ ಹಚ್ಚಿ ನಿನ್ನೆ ತನ್ನ ಎಲೆಕ್ಷನ್ದಾಗ ನನ್ನ ಬಿಡಿಸುವಂಥ ಕೆಲಸ ಮಾಡಿ ನನಗೆ, ಯಾಕಂದ್ರೆ ಹಿಂದೇನೂ 1 ತಿಂಗಳಿಂದ
ನಮ್ಗೆ ಓಟ್ ಹಾಕುವಂಥ ಹುಡುಗರಿಗೆ ಬೆದರಿಕೆ ಹಾಕಿದ್ರು ಅವರು. ನೀ ಅವ್ನು ಓಟ್ ಹಾಕೋದನ್ನ ನೀನು ಕ್ಲಾಸ್ ಮಾಡ್ತೀವಿ, ನೀನು ಇಡಂಗಿಲ್ಲತ್ತೀವಿ. ಅವರು ಕೂಡ ನಮ್ಮ ಮುಂದೆ ಬಂದು ಹೇಳಿದ್ದೆ. ನಾವು ಹಂಗೆ 4 ಮಂದಿ ಹಿರಿಯರು ಕಳಿಸಿ ಹೇಳ್ರಿ ಅವ್ರಿಗೆ ಹಂಗೆ ಬೇಡ ತಿಳಿಕೆ ಅಂತ ಪಂಚಾಯತಿ ಮಾಡಿ ಬಗೆಹರಿಸಿದ್ವಿ. ಆದರೆ ಅವ್ರು ಅದನ್ನೇ ಉಪಯೋಗ ಮಾಡ್ಕೊಂಡು ಇವತ್ತು ನಿನ್ನೆ ನನ್ನ ಮೇಲೆ ಹಲ್ಲೆ ಮಾಡ್ಯಾರ. ಹಿಂದೆ ಕೂಡ ಅವ್ನ ವಿರುದ್ಧ 2 ಬಾರಿ ಗೆದ್ದನಿ. ಅವಾಗ ಅವ್ನು ಸೋತಾನ. ಅದು ಇವತ್ತು ಅವ್ನು ಗೆದ್ದ ಇವತ್ತು ನನ್ನ ಮನೆ ನನ್ನ ಮ್ಯಾಗೆಲ್ಲ ದಂಧೆ ಮಾಡ್ಯಾನ. ಇವತ್ತು ಇದಕ್ಕೆ ಪ್ರಜಾಪ್ರಭುತ್ವದಲ್ಲಿ ಜನರಲ್ ನೀ ಯಾಕೆ ಎಸಿ ಅವನಿಂದ ಅನ್ನುವಂಥ ಅವ್ನಿಗೆ ಒಂದು ಕೆಟ್ಟ ಚಟ ಐತೆ. ಅದು ಜನರಲ್ ಯಾಕೆ ನೀವು ಬರ್ತೈತಿ, ಅದಕ್ಕೋಸ್ಕರ ಅವ್ನು ಇವತ್ತು ಇಂಥ ಕೆಲಸ ಮಾಡತ್ತಾನ. ಯಾರೂ ಕೂಡ SC ಜನಾಂಗದವ್ರ ಮ್ಯಾಲೆ ಬರಬಾರ್ದು ಅನ್ನೋಂಥ ಉದ್ದೇಶ ಆ ನಿಂಗನಗೌಡದಾಗ್ಯದ. ಅವ್ನಿಗೆ ಯಾರು ಪ್ರಚೋದನೆ ಕೊಡ್ತಾರೋ ಗೊತ್ತಿಲ್ಲ. ಆದರೆ ಇವತ್ತು ಸಮಾಜ ಹಾಳು ಕೆಲಸ ಮಾಡುವಂಥ ಕೆಲಸ ನಿಂಗನಗೌಡ ಮಾಡ್ಯಾನ. ಇವತ್ತು ಸಮಾಜಕ್ಕೆ ಬೆಂಕಿ ಹಚ್ಚುವಂಥ ಕೆಲಸ ನಿಂಗನಗೌಡ ಮಾಡ್ಯಾನ. ಇವತ್ತು 10 ಸಮಾಜ ನಮ್ಮ SC ಸಮಾಜದ್ದು ಯಾಕೆ ನಾ ಹೇಳ್ತಾನಂದ್ರೆ SC ಸಮಾಜ ಸೊಸೈಟಿಗಳನ್ನು ರದ್ದು ಮಾಡಿಸೋಕೆ ಅವ ಲೆಟ್ರ್ ಕೊಟ್ಟಿದ್ದ. ಅವು ಕೂಡ DC ಕೊಟ್ಟಿದ್ದ ಲೆಟ್ರ್ ನಿಂಗನಗೌಡ ತಮ್ಮನ್ನ ಕೊಡ್ತಾನೆ. ಯಾಕಂದ್ರೆ 10 SC ಸೊಸೈಟಿ ನಮ್ಮ ಭಾಗವಾಗ SC ಸೊಸೈಟಿ ಮಾಡಿರ್ತೇಳಿ ಅವನ್ನ ರದ್ದು ಪಡಿಸಿರ್ತೇಳಿ DC ಅವ್ರು ಲೆಟ್ರ್ ಕೊಟ್ಟಿದ್ದಾವ ನಿಂಗನಗೌಡ ಅಂತ. ಅವು ಸೊಸೈಟಿಗಳನ್ನ SC ಅವ್ರು ಮಾಡಬಾರ್ದು ಅಂತೇಳಿ ಅವನದೇ ಅಂತ ಲೆಟ್ರ್ ಇದೆ. ಆ ಲೆಟ್ರದ್ದು ಕೂಡ ತಮ್ಮನ್ನ ಒಪ್ಪಿಸ್ತೀನಿ. ಇವತ್ತು ಅದು ಒಂದು ಅಲ್ಲ, ಇಲೆಕ್ಷನ್ದಾಗ SC ಸೊಸೈಟಿಗಳನ್ನ ಬಂದ್ ಮಾಡ್ರಿ, SC ಸೊಸೈಟಿ ಯಾಕೆ ಮಾಡ್ರಿ ಅಂತೇಳಿ ಒಂದು ತಂದಾದಂಥ ತನ್ನ ವೈಯಕ್ತಿಕ ಲೆಟರ್ ಕೊಟ್ಟಿದ್ದಾವ. ಆದರೂ ಕೂಡ ಅದನ್ನೇನೋ ಪರಿಗಣಿಸದೆ ನಾವು ಸಮಾಜದಲ್ಲಿ ಅದು ಯಾವುದೂ ಆಗಬಾರ್ದು ಅಂತೇಳಿ ಒಳ್ಳೆಯ ರೀತಿಯಿಂದ ನಾವು ಇಲೆಕ್ಷನ್ ಮಾಡೀವಿ. ನಮಗದ ಕೂತಿರ್ಬೋದು ಕರೆ, ಬಟ್ ಅವರು ಅನ್ಯಾಯ ಮಾಡಿ ನಮ್ಮನ್ನು ಅಂಜಿಸಿ ಬೆದರಿಸಿ ನಮ್ಗೆ ಓಟ್ ಹಾಕೋಂಥವ್ರಿಗೆ ಬೆದರಿಸಿ ಹೆದರಿಸಿ ಓಟ್ ಹಾಕ್ಕೊಂಡಾನ. ಇವತ್ತು ಅವಾಗ ಆದ್ರೆ ಇವತ್ತು ನಮ್ಮ ಮುಂದೆ ಸಮಾಜ ಬರುವುದಲ್ಲಿ ನಮ್ಮ ದಿನಮಾನದಲ್ಲಿ SC ಸಮಾಜನ ಮುಂದೆ ಹಾಕುವಂಥ ಕೆಲಸ ಅವನು ಇನ್ವಾಲ್ವ್ ಮಾಡಕತ್ತಾನ. ಅದಕ್ಕೆ ನಾನು ಮಾಧ್ಯಮದವ್ರಿಗೆ ಕೇಳ್ಕೋದಿಷ್ಟೇ, ಈ ಪ್ರಜಾಪ್ರಭುತ್ವದಲ್ಲಿ SC ಅವರು ಸಾಮಾನ್ಯ ಜಾತಿಯವರು ನಿಲ್ಲಬಾರ್ದು ಅಂತಕ್ಕಂಥದ್ದು ಏನಾದ್ರು ಕಾಯ್ದೆ ಇದೆ. ಅದಕ್ಕೆ ನಾನು ಕೇಳಿದಿಷ್ಟೇ. ಇವತ್ತು ಅವ್ರು DC ಅವ್ರಿಗೆ ಲೆಟರ್ ಕೊಟ್ಟ, ನಾವು ಆ ಲೆಟರ್ ಕೂಡ ಐತಿ ನಿಂಗನಗೌಡ. ಒಂದು ಆಸಂಗೆಲ್ಲ ಮಂದಿ ಸೊಸೈಟಿ ಮಾಡಿದ್ದೆ ನಾನು, SC ಸೊಸೈಟಿ ಯಾಕೆ ಮಾಡಿ ಅಂತೇಳಿ. ಒಂದು ಕುಬಕಾಡ್ಯಾಗ ಒಂದು SC ಸೊಸೈಟಿ ಇತ್ತು, ಅದನ್ನು ಯಾಕೆ ಮಾಡಿ ಅಂತೇಳಿ ಅದಕ್ಕೂ ಕೂಡ ಲೆಟರ್ ಕೊಟ್ಟ, ನಾವು ರದ್ದುಪಡಿಸ್ರಿ ಅಂತೇಳಿ DC ಅವ್ರಿಗೆ. ಅದೇ ಲೆಟರ್ ತಮಗೂ ನಾನು ಒಪ್ಪಿಸ್ತೇನೆ. ನಾನು ಹೇಳೋದಿಷ್ಟೇ, ಅವ್ರ ಕಣ್ಣಲ್ಲಿ SC ಸಮಾಜದವ್ರು ಗಟ್ರ ಬೆಳಿಬೇಕು, ಮತ್ತೇನೂ ಮತ್ತೊಂದು ಕೆಲಸ ಮಾಡಬಾರ್ದು, ನ್ಯಾಯ ಬರಬಾರ್ದು, ನಾವು ಮೆಂಬರ್ ಆಗಬಾರ್ದು, ಚಲೋ ಅಡ್ಡಾಡಬಾರ್ದು, ನಾವು ಭೂಮಿ ಸೀಮೆ ಮಾಡ್ಕೋಬಾರ್ದು ಅನ್ನುವಂಥ ಹುನ್ನಾರ ಇನ್ನೂ ಗೌಡರ ಮನೆತನದಲ್ಲಿ ಹೋಗಿಲ್ಲ. ಅದು ನಾವು ಸಾಬೀತುಪಡಿಸೋಣ. ಮತ್ತೊಮ್ಮೆ ತನ್ನ ಕೈಲಿ ಮಾಡ್ಲಾಕ ನಮ್ಮ ಜನಾಂಗನ ಹಚ್ಚಿ ನನ್ನ ಮ್ಯಾಗ ಹಲ್ಲೆ ಮಾಡ್ಸಕಚ್ಚಾನ. ಇದಕ್ಕೆ ಮೇನ್ ಆರೋಪಿನ ಇವತ್ತಿನ ಈ ಹಲ್ಲೆ ಕಾರಣ ನಿಂಗನಗೌಡ ಬರೋದನ್ನಂಥ ವ್ಯಕ್ತಿ. ಅದಕ್ಕೆ ನಾವು ಮ್ಯಾಗ ಇವತ್ತು ಕಂಪ್ಲೇಂಟ್ ಕೂಡ ಮಾಡ್ತಾ ಇದ್ದೇನೆ. ಮೇನ್ ಓನರ್ ಆರೋಪಿನ ಅವನಾದಾನ. ನಾನು ತಮ್ಮಲ್ಲಿ ಕೇಳೋದಿಷ್ಟೇ, ಇಂಥ ವ್ಯಕ್ತಿಯನ್ನು ಗಡಿಪಾರು ಮಾಡಬೇಕು. ನನ್ನ ಸಮಯ ಎಷ್ಟಾಗಿತ್ತು? 9 ಗಂಟೆ 5 ಸಾವಿರ. ಅವರು ಒಂದು 10-15 ಜನ ಇದ್ರು ಸರ್ ಹುಡುಗರು. ಅವನ್ನ ನಿಂಗನಗೌಡನ ಗಡಿಪಾರು ಮಾಡ್ಬೇಕಂತ ಮನವಿಯನ್ನು ನಾನು ಸಲ್ಲಿಸ್ತೇನೆ ಸಂದರ್ಭದಲ್ಲಿ. ಯಾಕಂದ್ರೆ ಅಂಥ ವ್ಯಕ್ತಿ ಇವತ್ತು ಸಮಾಜದಲ್ಲಿ ಸಣ್ಣ ಸಮಾಜನ ತುಳಿಯುವಂಥ ಕೆಲಸ ಮಾಡ್ತಾನಂದ್ರೆ ಅವಾಗ ನಾವು ನನ್ನ ಒಂದೊಂದು ವೈಯಕ್ತಿಕ ಸಮೇತ ಹೇಳ್ತಾನೆ, ಸಾಕ್ಷಿ ಸಮೇತ 10 ಸೊಸೈಟಿ ರದ್ದು ಮಾಡೋಕೆ ಒಂದು ಲೆಟರ್ ಕೊಟ್ಟಿದ್ದ. ಆ ಲೆಟರ್ ಕೂಡ ತಮಗೆ ನಾನು ಒಪ್ಪಿಸ್ತೇನೆ. DC ಅವ್ರ ಲೆಟರ್ ಬರ್ದಾನೆ, SC ಸೊಸೈಟಿ ಇವರಾಗತ್ತೆ ರದ್ದುಪಡಿಸ್ರಿ ಅಂತ. ಕಾನೂನುಬದ್ಧವಾದಂಥ ಸೊಸೈಟಿಗಳು, ಪ್ರಜಾಪ್ರಭುತ್ವದಲ್ಲಿ ಕಾನೂನುಬದ್ಧವಂಥ ಸೊಸೈಟಿಗಳನ್ನು ರದ್ದು ಮಾಡಿಸುವಂಥ ಕೆಲಸ ಮಾಡ್ಯಾನ ನಿಂಗನಗೌಡ. ಅದಕ್ಕೆ ಆ ಸಿಟ್ಟು ಇಟ್ಕೊಂಡು ಇವತ್ತು ನನ್ನ ಮೇಲೆ ಹಲ್ಲೆ ಮಾಡಿಸ್ಯಾನ. ರದ್ದು ಮಾಡಕೊಟ್ಟಾಗ ನೀವು ಅವನ ವಿರುದ್ಧ ಹೋರಾಟ ಮಾಡಿದ್ರಿ? ಅವಾಗ ಹೋರಾಟ ಮಾಡಲಿಲ್ಲ, ನನಗೆ ನ್ಯಾಯ ಸಿಕ್ತ. ಏನಂದ್ರೆ ಅವ್ನು ಕೊಟ್ಟಂಥ ಲೆಟರ್ ರದ್ದು. ಅದು GR RC ನಮ್ಮಲ್ಲಿ DR ಆಫೀಸ್ನಲ್ಲಿ ನ್ಯಾಯ ಇರ್ತದೆ, ನ್ಯಾಯಾಲಯ ಇರ್ತದೆ, ಸರ್ಕಾರ ರಂಗದ ನ್ಯಾಯ ಇರ್ತದೆ. ಆ ನ್ಯಾಯನ ಎತ್ತಿ ಹಿಡಿತಲ್ಲಿ ಅವ್ರದ್ದೇ ಅಂತ ಕೋರ್ಟ್ ಇರ್ತದೆ ನಮ್ಮ DR ಅವರು ಕಾನೂನುಬದ್ಧವಂತ ಇವು ಸೊಸೈಟಿ ಒಳಗೆ ರದ್ದು ಮಾಡಕ್ಕೆ ಬರಂಗಿಲ್ಲ ಅಂತೇಳಿ ಅವನ್ನ ಲೆಟರ್ ವಜಾ ಮಾಡಿದ್ರು. ಹೇಳ್ಬೇಕಾದ್ರೆ ಅದು ಒಂದು ಗೆಲುವು. ಅವನಿಗೆ 2 ಬಾರಿ ಗೆದ್ದಿರ್ತಕ್ಕಂಥದ್ದು ಅವ್ನ ವಿರೋಧ ಗೆದ್ದಿದ್ದ ನಮ್ಮ ಹೌದು ಸರ್, ಸತ್ಯ ಹೋಗಲ್ಲ. ಅವ್ನು ಇದ್ಬಿಟ್ರೆ ಮತ್ತೇನೋ ಅವ್ನಿಗೆ ದಾರಿ ಇಲ್ಲ. ಅವ್ನು ಇದೇ ಮಾಡ್ತಾ ಇದ್ದಾನೆ. ಇನ್ನೂ ಕೂಡ ನನ್ನ ಸೊಸೈಟಿ ಕೆತ್ತಿಸ್ತೀನಿ, ಬಂದ್ ಮಾಡ್ತೀನಿ ಅಂತೇಳಿ ನಿಂಗನಗೌಡ ಹೇಳ್ತಾ ಇದ್ದಾನೆ. ಅದಕ್ಕೆ ಅವ್ನು SC ಅವ್ರ ಸೊಸೈಟಿ ರಾಜ್ಯ ಸರ್ಕಾರದಿಂದ ಆಯ್ತು ಅಥವಾ ಪೊಲೀಸ್ ಇಲಾಖೆಯಿಂದ ನಿಮ್ಗೆ ಏನಾಗಬೇಕು? ಪೊಲೀಸ್ ಇಲಾಖೆಯಲ್ಲಿ ಅವನ ಕ್ರಮಬದ್ಧವಾಗಿ ಕ್ರಮ ತಗೋಬೇಕು. ಮೊದಲು ಅವ್ನ ಅರೆಸ್ಟ್ ಮಾಡ್ಬೇಕು. ಇದೆ ಅವ್ನು ಹೇಳಿಗ್ಯಾರ ಅವ್ರನ್ನ, ನೀನು ಕಲಾಸ್ ಮಾಡ್ತೀವಿ, ನಿನ್ನ ಕಲಾಸ್ ಮಾಡಕ್ ಹೇಳ ನಮ್ಗೆ ಸುಪಾರಿ ಕೊಟ್ಟಾನ ಅಂತೇಳಿ ಶ್ರೀಕಾಂತನ ಹೊಸಮನಿ ಅನ್ನೋಂಥ ಹುಡುಗ ಮಾತಾಡಿದಾನ. ಶ್ರೀಕಾಂತ್ ಹೊಸಮನಿ ಮತ್ತು ಉಮೇಶ್ ಹೊಸಮನಿ, ಆನಂತರ ಯಮನಪ್ಪ ಹೊಸಮನಿ, 5-6 ಹುಡುಗರು ಅವನು ನಮಗೆ ನಿಂಗನಗೌಡ ಸುಪಾರಿ ಕೊಟ್ಟಾನ. ಈಗಾಗಲೇ ಈ ಹುಡುಗರ ಮ್ಯಾಗ 307 ಕೇಸ್ ಇದೆ. ಇಂಥಕ್ಕೆ ಅಲ್ಲೇನೆ ಪೊಲಿಟಿಷನ್ ಆಗಲಿ ಇವರು 3-4 ಕೇಸ್ನಲ್ಲಿ ಇದ್ದಾರೆ. ಇವರು ಇಂಥವ್ರಿಗೆ ಸುಪಾರಿ ಕೊಟ್ಟನಿ. ಅವ್ರು ಹೇಳಿದ್ರು, ನಮ್ಮನ್ನೆಲ್ಲ ಬಿಡಿಸ್ಕೊಂಬರ ಅವನೇ ಗೌಡ, ಒಂದು 50 ಎಕರೆ ಜಮೀನಿದೆ, ನೀನೇನು ಬೇಕಾದ್ರೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇವತ್ತು ನನ್ನ ಜೀವಕ್ಕೂ ಕೂಡ ಅವನಿಂದ ಬೆದರಿಕೆ ಇದೆ. ಅದಕ್ಕೆ ನಾನು ತಮ್ಮಲ್ಲಿ
ವಿಡಿಯೋ ಮಾಧ್ಯಮ ಮುಖಾಂತರ ಹೇಳೋದಷ್ಟೇ, ನನ್ನಂಥ ಒಬ್ಬ ಎರಡು ಜಿಲ್ಲಾ ಡೈರೆಕ್ಟರ್ ಆದಂಥ ವ್ಯಕ್ತಿಗೆ ಹಿಂಗದ ಸಣ್ಣ ಸಾಮಾನ್ಯರ ಗತಿ ಅನ್ನೋತಕ್ಕಂಥ ಪ್ರಶ್ನೆ ನಮ್ಗೆ ಕಾಡ್ತದ. ಅದಕ್ಕೆ ನಾವು ದಯವಿಟ್ಟು ನಮ್ಮ ಮಾಧ್ಯಮ ಮುಖಾಂತರ ನಾವು ನ್ಯಾಯ ಸಿಗಬೇಕು, ಅವ್ನ ತಕ್ಷಣ ಅರೆಸ್ಟ್ ಆಗಬೇಕು. ನನ್ನ ಹೋರಾಟ ಅವನ್ನ ಅರೆಸ್ಟ್ ಮಾಡ್ತಾ ನಾನು ಹೋರಾಟ ನಿಲ್ಲುವುದಿಲ್ಲ. ನಾಳೆಯಿಂದ DC ಆಫೀಸ್ ಮತ್ತು SP ಆಫೀಸ್ ಮುಂದೆ ಧರಣಿ ಸತ್ಯಾಗ್ರಹ ಮಾಡೋದೀನಿ. ಅದಕ್ಕೆ ಅವನ ಮ್ಯಾಗ ನನ್ನ ಇವನಿಕೆ ಅವನೇ ಮೇನ್ ಕೂತು ಪ್ರಚೋದನೆಗೆ ಗಾರಿನ ಅವನೇ ಇದಾನ. ಅವ್ರು ಕಲಿಸಿ ತಿನಿಸಿ ಉಣಿಸಿ ಅವ್ನು ತೊಡೆದ ಪಾರ್ಟಿ ಮಾಡಿ ಅವನೇ ಚೋಟಿ ಕೊಟ್ಟು ಕಳ್ಸ್ಯಾನ. ಅವ್ರು ಹೇಳಿದ್ರೆ ನಾವು ಅವನ ಕಳ್ಸ್ಯಾನ ಮಾಡ್ತೀವಿ. ಅವನ ಹೆಸರು ಜೈಕಾರ ಹಾಕ್ಯಾರ ನನ್ನ ಮನೆ ಮುಂದೆ ಬಂದ. ಹೆಚ್ಚಿನ ಸುದ್ದಿಗಳಿಗಾಗಿ ಸಂಘರ್ಷ ನ್ಯೂಸ್ ಕರ್ನಾಟಕ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಮರೆಯದೆ ವಿಡಿಯೋವನ್ನ ಶೇರ್ ಮಾಡ್ಕೊಳ್ಳಿ. ಧನ್ಯವಾದಗಳು.